ಮೈಸೂರಿನ ಉದಯಗಿರಿಯಲ್ಲಿ ಮುಸ್ಲಿಂ ಗಲಭೆ ಪ್ರಕರಣ ಸಂಬಂಧ ಕಲ್ಲು ತೂರಿದ್ದ 1000ಕ್ಕೂ ಅಧಿಕ ಆರೋಪಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಗಲಭೆಯಲ್ಲಿ ಇದ್ದವರು 1000ಕ್ಕೂ ಹೆಚ್ಚು ಜನ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಗಲಭೆ ಶುರುವಾಗೋದಕ್ಕೆ ಕಾರಣ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತ ಪೋಸ್ಟ್. ಆ ಪೋಸ್ಟ್ನಿಂದ ಶುರುವಾದಂತ ಗಲಾಟೆ ಯಾವ ರೀತಿಯಾಗಿ ಸ್ಪ್ರೆಡ್ ಆಯಿತು ಅದ್ರ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಈ ಕಲ್ಲು ತೂರಾಟ ಘಟನೆಗೆ ಸಂಬಂಧಪಟ್ಟಂತೆ ದೂರು ನೀಡಿರುವಂತಹ ಉದಯಗಿರಿ ಠಾಣೆಯ ಪಿಎಸ್ಐ ಸುನೀಲ್ ಅವರು ಎಫ್ಐಆರ್ ಪ್ರತಿಯಲ್ಲಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ. ಏನಾಯ್ತು, ಎಷ್ಟು ಜನ ಇದ್ರು, ಅಲ್ಲಿ ಏನೇನು ಆಯುಧಗಳನ್ನ ಬಳಸಿದ್ರು, ಒಂದಷ್ಟು ಜಲ್ಲಿಯನ್ನ ತಂದಿದ್ರಂತೆ, ಚೀಲಗಟ್ಲೆ ಜಲ್ಲಿ ತೆಗೆದುಕೊಂಡು ಬಂದಿದ್ರಂತೆ, 2000 ಜನರು ಅಷ್ಟೊತ್ತಲ್ಲಿ ಹೆಂಗ್ ಸೇರಿದ್ದು, ಇದೆಲ್ಲದೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತಾ, ಯಾರ ಕಾರಣ, ಆಮೇಲೆ ಒಂದು ಪ್ರಚೋದನಕಾರಿ ಭಾಷಣವನ್ನು ಕೂಡ ಮಾಡಿದ್ರು, ಆ ಭಾಷಣ ಮಾಡಿದ್ದೇ ಕಾರಣವಾಯ್ತಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ಶುರುವಾಗಿದೆ. ಈಗಾಗಲೇ ಎಫ್ಐಆರ್ ಪ್ರತಿಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಎಷ್ಟೊತ್ತಿಗೆ ಘಟನೆ ಆಯಿತು, ಎಷ್ಟು ಜನ ಇದ್ರು, ಅಲ್ಲಿ ಏನೇನು ಬಳಕೆ ಮಾಡಿಕೊಂಡ್ರು, DCP ಕಾರಿನ ಮೇಲೆ ಕೂಡ ಕಲ್ಲು ತೂರಾಟವನ್ನು ಮಾಡಿದ್ರು, ಏಕಾಏಕಿಯಾಗಿ ಇದೆಲ್ಲವೂ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈಗ ಎಫ್ಐಆರ್ನಲ್ಲಿ ಇದೆ. ಈಗಾಗಲೇ ಗಲಭೆಯಲ್ಲಿ ಪಾಲ್ಗೊಂಡಂಥವರ ಒಂದಷ್ಟು ಜನರನ್ನ ಪತ್ತೆ ಹಚ್ಚಿದ್ದಾರೆ. ಅದರಲ್ಲೂ ಕೂಡ 1000ಕ್ಕೂ ಅಧಿಕ ಮಂದಿ ಕಲ್ಲು ತೂರಿರೋದಂತೆ. ಹಾಗಾದ್ರೆ ಆ ಸಾವಿರಾರು ಜನರು ಹೇಗೆ ಬಂದ್ರು ಒಟ್ಟೊಟ್ಟಿಗೆ? ನೋಡಿ, ಒಂದು ಪ್ರತಿಭಟನೆ ಆಗುತ್ತೆ, ಏನೋ ಒಂದು ಪ್ರೊಟೆಸ್ಟ್ ಮಾಡಿ ಜಾಗೃತಿ ಮೂಡಿಸ್ಬೇಕು, ಅಭಿಯಾನ ಮಾಡಬೇಕು ಅಂತ ಅಂದ್ರೆ 1000 ಜನ, 500 ಜನ ಅಥವಾ 200 ಜನ ಸೇರೋದೇ ಕಷ್ಟ. ಬಟ್ ಈ ಒಂದು ಗಲಭೆಗೆ ಅಷ್ಟು ಜನರನ್ನು ಕೂಡ ಒಂದೇ ಜಾಗದಲ್ಲಿ ಏಕಕಾಲದಲ್ಲಿ ಇವ್ರು ಸೇರಿಸಿದ್ದು ಹೇಗೆ? ಇವರ ಪ್ಲಾನ್ ಏನಿತ್ತು? ಈ ರೀತಿಯಾಗಿ ಧರ್ಮಗಳ ಗೆ ಸಂಬಂಧಪಟ್ಟಂತೆ ಗಲಭೆ ಆಗಿದ್ಯಾಕೆ? ಒಂದು ಪ್ರಚೋದನಕಾರಿ ಭಾಷಣ, ಮತ್ತೊಂದು ಅದಕ್ಕೂ ಮುಂಚೆ ಒಂದು ಪೋಸ್ಟ್ ಮಾಡಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪರಿಚಿತ ವ್ಯಕ್ತಿ, ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಈ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದು. ಅಂದರೆ ಸುರೇಶ್ ಅನ್ನುವಂಥ ವ್ಯಕ್ತಿಯ ಹೆಸರನ್ನ ಇಟ್ಕೊಂಡು ಅಲ್ಲಿ ಭಾಷಣ ಮಾಡಿದ್ದು. ಆ ವ್ಯಕ್ತಿಯನ್ನ ಬೇಕಿದ್ರೆ ಕತ್ತರಿಸ್ತೀವಿ, ಇಲ್ಲಾಂದ್ರೆ ನಾವೇ ನಮ್ಮ ಕತ್ತನ್ನು ಕತ್ತರಿಸ್ಕೋತೀವಿ, ಆ ರೀತಿಯಾಗಿ ಪ್ರಚೋದನಕಾರಿ ಭಾಷಣ. ಅದೇ ಒಂದು ಮೋಟಿವ್ ಆಯ್ತಾ ಇದೆಲ್ಲ ಗಲಭೆಗಳಾಗೋದಕ್ಕೆ ಅನ್ನುವಂಥ ಅನುಮಾನಗಳಿದೆ. ಹಾಗಾಗಿ ಈಗ ಪೊಲೀಸರು ಮೂರು ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಆ ಒಂದಷ್ಟು ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಕಲ್ಲು ತೂರಾಟ ಆಗಿದ್ದು, ಓಡ್ ಹೋಗಿದ್ದು, ಗಲಾಟೆಯ ದೃಶ್ಯಗಳನ್ನು, ಅದೇ ರೀತಿಯಾಗಿ ಅಲ್ಲಿ ಪೊಲೀಸರು ಒಂದಷ್ಟು ಕಂಟ್ರೋಲಿಗೆ ತರೋದಕ್ಕೆ ಹರಸಾಹಸ ಪಟ್ಟಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬಟ್ ಈಗ ಒಂದಷ್ಟು ಆರೋಪಿಗಳ ಬಂಧನ ಆಗಿದೆ. ಬಟ್ ಅಲ್ಲಿ ಸಾವಿರಾರು ಆರೋಪಿಗಳು ಇದ್ರು, ಅವ್ರು ಎಲ್ಲಿಂದ ಬಂದರು, ಎಲ್ಲಿಯವರು, ಅಲ್ಲಿಯವರೇನ, ಸುತ್ತಮುತ್ತಲ ಲೋಕಲ್ಸಾ ಅಥವಾ ಬೇರೆ ಕಡೆಯಿಂದ ಬಂದವರ, ಅದೆಲ್ಲವೂ ಕೂಡ ಈಗ ಮಾಹಿತಿ ಗೊತ್ತಾಗಬೇಕಿದೆ. 1-2 ಜನ ಇದ್ರು ಅಂತ BJPಯವರು ಆರೋಪಿಸ್ತಾ ಇದ್ದಾರೆ, 1000ಕ್ಕೂ ಹೆಚ್ಚು ಜನರಿದ್ರು ಅಂತ ಪೊಲೀಸರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಜಕ್ಕೂ ಅಲ್ಲಿ ಅಕ್ಯುರೇಟ್ ಆಗಿ ಎಷ್ಟು ಜನ ಇದ್ದಿದ್ದು ಅನ್ನೋದು ಗೊತ್ತಾಗಬೇಕು. ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಅವ್ರ ಹತ್ರ ತನಿಖೆ ಆಗಬೇಕು, ಮಾಹಿತಿ ಪಡ್ಕೊಳ್ಬೇಕು, ಏನು ಕತೆ ಅಂತ, ಇವು ನಿಮ್ಮ ಉದ್ದೇಶ ಏನಿತ್ತು ಅಂತ. ಈಗ ಸದ್ಯಕ್ಕೆ ಒಂದಷ್ಟು ಫುಟೇಜ್ ಸಿಕ್ಕಿದಾವೆ, ನೀವು ನೋಡ್ತಾ ಇದ್ದೀರಾ. ಈ ಹಿಂದೆ ಇತ್ತೀಚೆಗೆ ಮಂಡ್ಯದಲ್ಲಾಗಿದ್ದಂಥ ಗಲಭೆಯಲ್ಲೂ ಕೂಡ ಏನೆಲ್ಲ ಆಯಿತು ಅಂತ ಗಮನಿಸಿದ್ದೀರಾ. ಈಗ ಮೈಸೂರಿನಲ್ಲೂ ಕೂಡ ಇಂಥದ್ದೇ ಗಲಭೆ. ಅಂದರೆ ಧರ್ಮ, ಜಾತಿ ಅನ್ನೋದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಯಾರೇ ಒಂದು ಹೇಳಿಕೆ ಕೊಟ್ಟರು, ಮಾತನಾಡಿದ್ರು, ಪೋಸ್ಟ್ ಹಾಕಿದ್ರು, ಒಂದು 10 ಸಲ, 1000 ಸಲ ಯೋಚನೆ ಮಾಡಿ ಪೋಸ್ಟ್ ಹಾಕಬೇಕಾಗುತ್ತೆ. ನೋಡಿ, ಒಂದು ಪೋಸ್ಟ್ನಿಂದ ಎಷ್ಟೆಲ್ಲ ಆಯಿತು ಅಂತ. ಅದು ಶುರುವಾಗಿದ್ದೇ ಒಂದು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಅಲ್ಲಿಂದ ಶುರುವಾಗಿತ್ತು. ಅದರಲ್ಲೂ ಕೂಡ ಅಲ್ಲಿ ಒಂದಷ್ಟು ಮುಸ್ಲಿಮರ ಟೋಪಿ ಬಳಸಿದ್ರು, ಅವರ ಬರಹವನ್ನು ಅಲ್ಲಿ ಬಳಸಿದ್ರು, ಅದೆಲ್ಲವೂ ಕೂಡ ಅವಹೇಳನಕಾರಿ ಆಗಿದೆ ಅನ್ನುವಂಥ ಕಾರಣಕ್ಕೆ ಅಲ್ಲಿಂದ ಶುರುವಾದಂಥ ಗಲಾಟೆ ಅದು ಎಲ್ಲಿಗೆ ಬಂದು ನಿಂತಿದೆ ನೋಡಿ.